भगवान् श्रीधर गुरु महचरिता श्रीधर गुरु महचरिता भगवान् श्रीधर गुरु महचरिता श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। श्री गुरुभ्यो नमः हरि ओम। एकदन्तं महाकायं वाणीं विद्यां सरस्वतीं नमामि दीनबालोऽहं ज्ञानमोक्षार्थसिद्धये। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। जगत्कल्याणकार्याय नररूपधराय च योगिराजाय वन्द्याय गुरुदासाय ते नमः। ओम नमो भगवते श्रीदत्तात्रेयाय। दत्तात्रेयं शिवं शान्तम् इन्द्रनीलनिभं प्रभुम् आत्ममायारतं देवम् अवधूतं दिगम्बरं। श्रीगुरुभ्यो नमः हरि ओम। ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಶ್ರೀ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡುತ್ತಾ ನಾವು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ ಮುಂದಿನ ಭಾಗವನ್ನು ಶ್ರವಣ ಮಾಡುತ್ತೇವೆ. ಎಲ್ಲ ಶ್ರೋತೃಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಗುರುದೇವದತ್ತ. ಯತ್ಪದ ದರ್ಶನಾದೇವ ಸರ್ವತೀರ್ಥ ಫಲಂ ನೃಣಾಂ ಶ್ರುತಿ ಅಪ್ಯಾಹ ಚರಣಂ ಪವಿತ್ರಂ ವಿತತಂ ತ್ವಿತಿ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾವನವಾದ ಪಾದದರ್ಶನದಿಂದಲೇ ಎಲ್ಲ ತೀರ್ಥಯಾತ್ರೆ ಮಾಡಿದ ಫಲವು ಲಭಿಸುತ್ತದೆ ಹೇಳುತ್ತಾರೆ. ಶ್ರುತಿಯೂ ಕೂಡ ಚರಣಂ ಪವಿತ್ರಂ ವಿತತಂ ಪುರಾಣಂ ಏನ ಪೂತಸ್ತರತಿ ದುಷ್ಕೃತಾನಿ ಹೇಳುವ ಮಾತನ್ನು ಹೇಳುತ್ತದೆ. ಮಹಾತ್ಮರ ಸದ್ಗುರುಗಳ ಪಾದ ಅಂದರೆ ಪವಿತ್ರವಾದದ್ದು, ಪುರಾತನವಾದದ್ದು. ಆ ಚರಣಗಳ ಸೇವೆಯಿಂದ ಎಲ್ಲ ಪಾಪಗಳು ನಿವೃತ್ತಿಯಾಗ್ತವೆ ಎಂದು ಹೇಳ್ತಾ ಇದೆ ಶ್ರುತಿ. ಯತ್ಪದೇ ಸರ್ವತೀರ್ಥಾನಿ ತಸ್ಯ ಪರ್ಯಟನಂ ಭುವಿ ಅನುಗ್ರಹಾಯ ಲೋಕಾನಾಂ ಮಹದ್ವಿಚಲನಂ ಸ್ಮೃತಂ. ಯಾರ ಪಾದಗಳಲ್ಲಿ ಎಲ್ಲ ತೀರ್ಥಗಳು ನೆಲೆಸಿರುತ್ತಾವೋ ಅಂಥ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಈ ಭೂಮಿಯ ಮೇಲೆ ಭಕ್ತರ ಉದ್ಧಾರಕ್ಕಾಗಿ ಸಂಚಾರ ಮಾಡ್ತಾ ಇದ್ದರು. ಲೋಕಾನುಗ್ರಹಕ್ಕಾಗಿಯೇ ಅವರ ಅವತಾರ, ಸಂಚಾರ ಎಲ್ಲವೂ. ಈ ರೀತಿಯಾಗಿ ಸಾಕ್ಷಾತ್ ಪರಮಾತ್ಮ ಸ್ವರೂಪಿಗಳಾದಂಥ ಶ್ರೀ ದತ್ತಾವತಾರಿಗಳಾದಂಥ ಶ್ರೀ ಶ್ರೀಧರ ಸ್ವಾಮಿಗಳು ಎಲ್ಲರನ್ನೂ ಸಮಭಾವದಿಂದ ಕಂಡು ಅವರನ್ನು ಅನುಗ್ರಹಿಸ್ತಾ ಇದ್ದರು. ಅವರ ಶಾಂತ ಸ್ವಭಾವವೇ ಅವರನ್ನು ಮಹಾತ್ಮರನ್ನಾಗಿ ಮಾಡಿತ್ತು. ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಭಕ್ತಾನುಗ್ರಹ ಎನ್ನುವಂಥ ಸದ್ಗುಣ ಸಾಮರ್ಥ್ಯ ಮನೆ ಮಾಡಿಕೊಂಡಿತ್ತು. ಜ್ಞಾನೇ ತು ತ್ಯಾಗೇ ಗುರುಭಕ್ತಿ ಭಾವೇ ಧೃತಿಸ್ಮೃತಿ ಸ್ವಾತ್ಮ ತತ್ವ ಪ್ರಬೋಧೆ ಬುದ್ಧೌ ಚ ನಾನ್ಯೋ ಭಗವತ್ ಸಮಾನಃ ಪುಮಾನ್ಯದಾಚಿತ್ ಕ್ವಚ ಕಶ್ಚನೈವ. ಜ್ಞಾನದಲ್ಲಾಗಲಿ, ತ್ಯಾಗದಲ್ಲಾಗಲಿ, ಗುರುಭಕ್ತಿ ಭಾವದಲ್ಲಿಯೇ ಆಗಲಿ, ಧೃತಿಯಲ್ಲಿಯೇ ಆಗಲಿ, ಸ್ಮೃತಿಯಲ್ಲಿಯೇ ಆಗಲಿ, ಆತ್ಮಬೋಧೆಯನ್ನು ಮಾಡುವುದರಲ್ಲಾಗಲಿ, ಬುದ್ಧಿ ಪ್ರತಿಭೆಯಲ್ಲಾಗಲಿ ಭಗವಾನರಾದ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸಮಾನರಾದಂಥವರು ಯಾವ ಕಾಲಕ್ಕೂ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯೇ ಯೇ ಗುಣಾನ್ ನಾಮ ಜಗತ್ಪ್ರಸಿದ್ಧ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ. ಜಗತ್ತಿನಲ್ಲಿ ಯಾವ ಯಾವ ಉತ್ತಮೋತ್ತಮವಾದ ಗುಣಗಳು ಪ್ರಸಿದ್ಧವಾಗಿರ್ತಾವೋ ಅವೆಲ್ಲವೂ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಇದ್ದವು. ಅದಕ್ಕಾಗಿ ಅನಂತ ಗುಣಮೈಶ್ವರ್ಯಂ ಹೇಳಿ ಅವರನ್ನು ಸ್ತುತಿ ಮಾಡ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಅಂದರೆ ಯಾರಲ್ಲಿಯೂ ವೈರವಿಲ್ಲದಂಥವರು, ಸದಾ ಪರಿಶುದ್ಧರು, ಶಾಂತಸ್ವರೂಪರು, ದಂಭ ಅಹಂಕಾರಗಳಿಲ್ಲದಂಥವರು, ಯಾವ ಅಪೇಕ್ಷೆಯೂ ಇಲ್ಲದಂಥವರು, ನಿತ್ಯರು, ವಿಕಾರರಹಿತರು, ಚಿದಾತ್ಮ ಸ್ವರೂಪಿಗಳು, ಭಕ್ತರಿಂದ ವಂದಿಸಲ್ಪಡುತ್ತಾ ಇರುವಂಥವರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಅರಿಷಡ್ವೈರಿಗಳಿಂದ ದೂರ ಇದ್ದಂಥವರು, ಸದಾ ಸುಖಿಗಳು, ಆತ್ಮಾನಂದಿಗಳು, ದ್ವಂದ್ವಗಳೇ ಇಲ್ಲದಂಥವರು, ಸಾಧುಗಳು, ಸತ್ಪುರುಷರು, ಎಲ್ಲವನ್ನೂ ಸಹಿಸಿಕೊಂಡಂಥವರು,
ಸರ್ವತ್ರ ಸಮದರ್ಶಿಗಳು, ಸಮಾಧಾನ ಚಿತ್ತರು, ಯತಿಶ್ರೇಷ್ಠರು, ಪರಮ ಪವಿತ್ರರು, ಶ್ರೀರಾಮಚರಣದಲ್ಲಿ ಆಶ್ರಿತರಾದಂಥವರು, ಎಲ್ಲ ಜೀವಿಗಳಲ್ಲಿಯೂ ದಯೆಯುಳ್ಳವರು, ಶಾಂತ ಸ್ವರೂಪಿಗಳು, ಸತ್ಯ ಸ್ವರೂಪಿಗಳು, ಅಲ್ಲದೆ ಉತ್ತಮೋತ್ತಮ ಸದ್ಗುರುಗಳು ಹೋದರು. ಹೀಗೆ ಎಲ್ಲ ಸರ್ವೋತ್ತಮ ಗುಣಗಳಿಂದ ವಿರಾಜಿತರಾದಂಥವರೇ ಅನಂತ ಗುಣವಂತರಾದ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಹೇಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಸದ್ಭಕ್ತರ ಅಂತರಂಗದಲ್ಲಿ ಆ ಗುರುಸ್ವರೂಪ ಪ್ರಕಟವಾದ ಕೂಡಲೇ ಮನಸ್ಸು ಸಹಜವಾಗಿ ನಿರ್ವಿಷಯವಾಗಿಬಿಡುತ್ತದೆ. ಯಾಕಂದರೆ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ನಿರ್ವಿಷಯಗಳು. ಮನಸ್ಸು ಎಲ್ಲ ವಿಷಯಗಳನ್ನು ತ್ಯಾಗ ಮಾಡಿ ಆ ದತ್ತ ಶ್ರೀಧರನ ಚರಣದಲ್ಲಿ ತನ್ಮಯವಾಗ್ತಾ ಇದ್ದರೆ ಅದನ್ನೇ ಭಾವಸಮಾಧಿ ಹೇಳಿ ಕರೀತಾರೆ. ಒಮ್ಮೆ ಭಕ್ತರಿಗೆ ಹೃದಯದಲ್ಲಿ ಆ ಸದ್ಗುರು ಮೂರ್ತಿ ಕಂಡುಬಿಟ್ಟರೆ ಸಾಕು, ಆ ಕ್ಷಣದಲ್ಲಿ ಅವರ ಚಿತ್ತ ಶುದ್ಧಗೊಂಡು ನಡೆಯುವಾಗ ನುಡಿಯುವಾಗ ಅವರ ಹೃದಯ ಮಂದಿರದಲ್ಲಿ ಭಗವಂತನಾದ ಶ್ರೀಧರನೇ ಕಾಣ್ತಾನೆ. ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯ ಪಾದಾರವಿಂದದ ಭಕ್ತಿ ಪ್ರೇಮ ಜಾಗೃತವಾಗಿಬಿಟ್ರೆ ಆಗಲೇ ಮನಸ್ಸು ಆ ಆತ್ಮಾನಂದದ ಪದದಲ್ಲಿ ಮಗ್ನವಾಗಿಬಿಡುತ್ತದೆ. ಎಂದಿಗೆ ಆ ಸದ್ಗುರು ಭಕ್ತರ ಹೃದಯದಲ್ಲಿ ಅವನ ದಿವ್ಯ ಸ್ವರೂಪವನ್ನು ತೋರಿಸ್ತಾನೋ ಆಗಲೇ ಭಕ್ತರ ಮನಸ್ಸು ನಿರ್ವಿಕಲ್ಪ ಸಮಾಧಿಯ ಅನುಭವವನ್ನು ಪಡ್ಕೊಳ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳ ಆ ಗುರುದಾಸ್ಯತ್ವದಿಂದಲೇ ಭಕ್ತಿಜ್ಞಾನ ವೈರಾಗ್ಯ ಎಲ್ಲವೂ ಲಭಿಸ್ತವೆ. ಸದ್ಗುರು ಕೃಪಾದೃಷ್ಟಿಯನ್ನು ಯಾವ ಭಕ್ತರ ಮೇಲೆ ಹರಿಸ್ತಾನೋ ಅಂಥ ಭಕ್ತರಿಗೆ ಸಂಸಾರದ ಚಿಂತೆಯೇ ಉಳಿಯುವುದಿಲ್ಲ. ಜನ್ಮ ಮೃತ್ಯುಗಳೆಂಬ ಕಠಿಣ ದುಃಖವೂ ಕೂಡ ನಿರಸನವಾಗಿ ಬಿಡುತ್ತದೆ. ಹೀಗೆ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಲೋಕಾನುಗ್ರಹ ಮಾಡುವ ಉದ್ದೇಶದಿಂದ ಸಂಚಾರ ಮಾಡುತ್ತಾ ಮಾಡುತ್ತಾ ಒಂದು ದಿನ ಒಬ್ಬ ಭಕ್ತನ ಪ್ರಾರ್ಥನೆಯಂತೆ ಬಾರಕೂರ್ ಎಂಬ ಪ್ರಾಂತಕ್ಕೆ ದಯಮಾಡಿಸ್ತಾರೆ. ಆ ಕ್ಷೇತ್ರ ಬಹಳ ವಿಶೇಷವಾದ ಕ್ಷೇತ್ರ. ಅಲ್ಲಿ ಮಾರ್ಕಾಂಡೇಯ ಋಷ್ಯಾಶ್ರಮದ ಕೆಲವು ಚಿಹ್ನೆಗಳು ಕಾಣಿಸ್ತವೆ. ಒಂದು ಈಶ್ವರ ಮಂದಿರವೂ ಇದೆ. ಅಲ್ಲಿಯೇ ಕೆಳಗೆ ಮಾರ್ಕಾಂಡೇಯ ಋಷಿಗಳು ಇರುತ್ತಾರೆ ಹೇಳುವ ಭಾವನೆ ಅಲ್ಲಿಯ ಜನರಲ್ಲಿ ಇರುವುದರಿಂದ ಈಶ್ವರನ ಮಂದಿರದ ಸುತ್ತ ಪ್ರದಕ್ಷಿಣೆ ಪ್ರಕಾರವಾಗಿ ಬರುವಾಗ ಒಂದಿಷ್ಟು ಸ್ಥಳಕ್ಕೆ ಯಾರೂ ಕಾಲಿನ ಸ್ಪರ್ಶ ಮಾಡುವುದಿಲ್ಲಂತೆ. ಈ ಬಾರಕೋರ ಕ್ಷೇತ್ರ ಮೊದಲು ವಿಕ್ರಮಾದಿತ್ಯನ ದಕ್ಷಿಣ ರಾಜಧಾನಿಯಾಗಿತ್ತಂತೆ. ಅಲ್ಲಿ ರಾಜ ಸಿಂಹಾಸನವೂ ಇದೆ. ಆ ಸ್ಥಳಕ್ಕೆ ಶ್ರೀ ಶ್ರೀಧರ ಸ್ವಾಮಿಗಳು ಹೊರಡುತ್ತಾರೆ. ಆ ದಾರಿಯಲ್ಲಿ ಸಿಗುವ ಆಂಜನೇಯನ ದರ್ಶನ ಮಾಡಿ ಮುಂದೆ ಹೊರಟಿರುವಾಗ ಮಹಾ ದೊಡ್ಡದಾದ ಸ್ತಂಭವೊಂದು ಕಾಣಿಸ್ತದೆ. ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ಒಂದು ಕ್ರೈಸ್ತರ ದೇವಾಲಯವೂ ಇತ್ತು. ಬಿದ್ದಿರುವಂಥ ಕಂಬ ಮಹಾ ದೊಡ್ಡದಾಗಿರುವುದರಿಂದ ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿಗೆ ಅಂದರೆ ಆ ಸ್ತಂಭದ ಸಮೀಪಕ್ಕೆ ಹೋಗಿ ನೋಡ್ತಾರೆ. ಅದು ಬೇತಾಳನ ಸ್ತಂಭ ಹೇಳಿ ಗೊತ್ತಾಯಿತು. ಯಾರೋ ಮಾಂತ್ರಿಕರು ಮಂತ್ರಪ್ರಯೋಗ ನಡೆಸಿ ಅದರ ಶಕ್ತಿಯನ್ನು ತೆಗೆದು ಅದನ್ನು ಕೆಡಗಿಬಿಟ್ಟಿದ್ರು. ಆ ಬೇತಾಳ ಸ್ತಂಭದ ಸಂಗತಿಯನ್ನೆಲ್ಲ ಅರಿತಂಥ ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತುಕೊಂಡು ಆ ಮಂತ್ರವಾದಿಗಳು ನಡೆಸಿರುವಂಥ ದುಷ್ಟಶಕ್ತಿಗಳನ್ನೆಲ್ಲ ಲಯಗೊಳಿಸ್ತಾರೆ. ಅಲ್ಲಿರುವ ಬೇತಾಳ ಬಿಂಬವನ್ನು ಶುದ್ಧಿಗೊಳಿಸ್ತಾರೆ. ನಂತರ ಅಲ್ಲಿಯೇ ಇರುವಂಥ ದೇವರ ದರ್ಶನ ಮಾಡಿ ಆ ಕ್ಷೇತ್ರದಲ್ಲಿರುವ ಒಬ್ಬ ಭಕ್ತನನ್ನು ಕರೆದು ಈ ಬೇತಾಳ ಸ್ತಂಭವನ್ನು ನಿಲ್ಲಿಸಿ ಪ್ರತಿಷ್ಠೆ ಮಾಡುವ ಹಾಗೆ ಅಪ್ಪಣೆ ಮಾಡ್ತಾರೆ. ಅಲ್ಲದೆ ಪ್ರತಿಷ್ಠೆಗೆ ಬೇಕಾಗುವಂಥ ಎಲ್ಲವನ್ನು ಶ್ರೀ ಶ್ರೀಧರ ಸ್ವಾಮಿಗಳು ಪೂರ್ಣಗೊಳಿಸ್ತಾರೆ. ಕೆಲವು ದಿನಗಳ ನಂತರ ಅದರ ಪ್ರತಿಷ್ಠಾಪನೆಯೂ ಕೂಡ ಶ್ರೀ ಶ್ರೀಧರ ಸ್ವಾಮಿಗಳ ಅಮೃತಾಸ್ತದಿಂದಲೇ ಆಗಬೇಕು ಹೇಳಿ ನಿಶ್ಚಯವಾಗ್ತದೆ. ಹಾಗೆಯೇ ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿಗೆ ಪುನಃ ಆಗಮಿಸ್ತಾರೆ. ಬೇತಾಳನ ಸ್ತಂಭ ನಿಲ್ಲಿಸಲಿಕ್ಕೆ 8 ಅಡಿ ಗಾತ್ರದ ಆಳವನ್ನು ತೆಗೆದು ಎಲ್ಲ ಶುದ್ಧತೆಗಳನ್ನು ಮಾಡಿ ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯವಾದ ಅಮೃತ ಹಸ್ತದಿಂದ ಪ್ರತಿಷ್ಠೆ ನಡೀತದೆ. ಮುಂದೆ ಇದರ ವಾರ್ಷಿಕೋತ್ಸವಕ್ಕಾಗಿ ಪುನಃ ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರ ಕೋರಿಕೆಯ ಮೇಲೆ ಅಲ್ಲಿಗೆ ಆಗಮಿಸ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಅದರಲ್ಲಿ ದಿವ್ಯ ಕಲೆಯನ್ನುಂಟು ಮಾಡಿ ಅಲ್ಲಿರುವ ಭಕ್ತರನ್ನು ಕುರಿತು, ಯಾರೋ ಸ್ವಾಮಿಗಳು ಬಂದು ಪ್ರತಿಷ್ಠೆ ಮಾಡಿ ಹೋದರೂ ಹೇಳಿ ನೀವು ಭಾವಿಸ್ಕೊಳ್ಬೇಡಿ, ಈ ಬೇತಾಳನು ಮಹಾಶಕ್ತಿವಂತನಿದ್ದಾನೆ ಹೇಳಿ ತಮ್ಮ ಕಮಂಡಲೋದಕವನ್ನು ಅಂದರೆ ಕಮಂಡಲ ತೀರ್ಥವನ್ನು ಬೇತಾಳದ ಆ ಸ್ತಂಭದ ಮುಂದೆ ಬಿಡ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು
ಕಮಂಡಲು ತೀರ್ಥವನ್ನು ಆ ಸ್ತಂಭದ ಮುಂದೆ ಬಿಟ್ಟ ಕೂಡಲೇ ಏನಾಗ್ತದೆ ಅಂದರೆ ಆ ಬೇತಾಳನ ಸ್ತಂಭ ತಲೆದೂಗಲಿಕ್ಕೆ ಆರಂಭಿಸ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯ ಮಹಿಮೆಯಿಂದ ಅಚೇತನವಾದ ಸ್ತಂಭದಲ್ಲಿ ಬೇತಾಳನ ಶಕ್ತಿ ಪ್ರವೇಶ ಮಾಡಿ ಆನಂದದಿಂದ ತಲೆದೂಗ್ತಾ ಇರುವುದನ್ನು ಕಂಡು ಅಲ್ಲಿ ಸೇರಿದ್ದ ಭಕ್ತರು ಶ್ರೀ ಶ್ರೀಧರ ಸ್ವಾಮಿಗಳು ಸಾಮಾನ್ಯರಲ್ಲ ಹೇಳಿ ಕೀರ್ತಿಸ್ತಾ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ ಹೇಳಿ ಭಾವಾವೇಶದಿಂದ ಜಯಘೋಷ ಮಾಡಿ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ. ಸ್ವಲ್ಪ ಹೊತ್ತು ಬೇತಾಳನ ಸ್ತಂಭ ಶಾಂತವಾಗಿ ನಿಂತಿತು. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿ ಪ್ರವಚನವನ್ನು ಆರಂಭ ಮಾಡ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳ ಪ್ರವಚನವನ್ನು ಆ ಬೇತಾಳನು ಆಲಿಸ್ತಾ ಇದ್ದಾನೆ ಹೇಳುವ ವಿಚಾರ ಭಕ್ತರಿಗೆ ತಿಳಿದು ಬಂತು. ಯಾಕಂದರೆ ಪ್ರವಚನದ ಮಧ್ಯೆ ಆ ಬೇತಾಳ ಸ್ತಂಭ ಆಗಾಗ ಆನಂದದಿಂದ ತಲೆದೂಗ್ತಾ ಇತ್ತು. ಪ್ರವಚನ ಮುಗಿಯುವ ತನಕವೂ ಹೀಗೆ ನಡೀತಾ ಇರುವುದನ್ನು ಗಮನಿಸಿದಂಥ ಜನರಿಗೆ, ಆ ಭಕ್ತರಿಗೆ ಬಹಳ ಆಶ್ಚರ್ಯ ಅನಿಸ್ಬಿಡ್ತಿತ್ತು. ಇದನ್ನು ನೋಡಿದಂಥ ಜನರು ಇಂದಿಗೂ ಕೂಡ ಶ್ರೀ ಶ್ರೀಧರ ಸ್ವಾಮಿಗಳ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿಯ ಕಾರ್ಯಕ್ರಮಗಳನ್ನೆಲ್ಲ ಪೂರೈಸಿ ಅಲ್ಲಿರುವ ಒಬ್ಬ ಭಕ್ತನ ಮನೆಗೆ ಹೋಗ್ತಾರೆ. ಅಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಪೂಜೆಗಾಗಿ ವಿಶೇಷವಾದ ಸಿದ್ಧತೆಗಳನ್ನು ಮಾಡಿದರು. ಪಾದಪೂಜೆ ಬಹಳ ವೈಭವದಿಂದ ನಡೀತು ಮತ್ತು ವಾದ್ಯ, ಜಾಗಟೆ, ಕಹಳೆ, ಭೇರಿ, ತಾಳ, ಶಂಖಗಳ ನಿನಾದ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾಮಸ್ಮರಣೆ ಅಲ್ಲದೆ ಭಕ್ತಿಯಿಂದ ಕೂಡಿದ ಭಜನೆಗಳನ್ನು ಭಕ್ತರು ಹಾಡ್ತಾ ಇದ್ದರು. ಅಂದಿನ ಪೂಜೆಯ ವೇಳೆಯಲ್ಲಿ ಬಹಳ ದೊಡ್ಡ ಆರತಿಯನ್ನೆತ್ತಿ ಹೊರಗೆ ಒಯ್ತಾ ಇರುವಾಗ ಅಲ್ಲಿ ಬಂದಿರುವ ಒಬ್ಬ ಶಿಶುವಿನ ಮೇಲೆ ಉರಿಯುವ ಎಣ್ಣೆಯ ಬತ್ತಿ ಬಿದ್ದುಬಿಡ್ತು. ಶಿಶುವಿನ ದೇಹ ಎಲ್ಲ ಸುಟ್ಟೋಗ್ಬಿಡ್ತು. ಆ ಮಗು ಬದುಕುವುದೇ ಕಷ್ಟಾಳೆ ಅನಿಸ್ಬಿಡ್ತು. ಜನರಲ್ಲಿ ಹಾಹಾಕಾರ ಎದ್ಬಿಡ್ತು. ಒಬ್ಬ ಭಕ್ತನ ಒಳಗೆ ಹೋಗಿ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಈ ಸಂಗತಿಯನ್ನು ತಿಳಿಸ್ತಾರೆ. ಆ ಕೂಡಲೇ ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿಗೆ ಬರ್ತಾರೆ. ತಮ್ಮ ಚರಣತೀರ್ಥವನ್ನು ಆ ಮಗುವಿಗೆ ಪ್ರೋಕ್ಷಣೆ ಮಾಡ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯ ಕರದ ತೀರ್ಥ ಬಿದ್ದ ಕೂಡಲೇ ಆ ಮಗುವಿನ ಉರಿಯೆಲ್ಲ ಶಾಂತವಾಗಿಬಿಡ್ತು. ಪ್ರಾಣ ಹೋಗುವ ಸಂಕಟದಲ್ಲಿರುವ ಆ ಚಿಕ್ಕ ಮಗು ಕಣ್ತೆರೆದು ಶ್ರೀ ಶ್ರೀಧರ ಸ್ವಾಮಿಗಳ ಕಡೆಗೆ ನೋಡ್ತಾ ಇತ್ತು. ಶ್ರೀ ಶ್ರೀಧರ ಸ್ವಾಮಿಗಳು ಆ ಮಗುವಿನ ಕಡೆಗೆ ತಮ್ಮ ಕೃಪಾದೃಷ್ಟಿಯನ್ನು ಹರಿಸಿದ್ರಂತೆ. ಆ ಮಗು ಸಂಪೂರ್ಣ ಚೇತರಿಸಿಕೊಂಡು ಬಿಡ್ತು. ಅಲ್ಲಿ ಸೇರಿದ್ದ ಜನರು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಜಯಘೋಷವನ್ನು ಮಾಡುತ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಅಂದು ಅಲ್ಲಿಯೇ ಪಾದಪೂಜೆ ಭಿಕ್ಷಾದಿಗಳನ್ನು ಸ್ವೀಕಾರ ಮಾಡಿ ಅಲ್ಲಿ ಬಂದಿರುವ ಭಕ್ತರಿಗೆ ತೀರ್ಥ ಮಂತ್ರಾಕ್ಷತೆಗಳನ್ನು ಅನುಗ್ರಹಿಸಿ ಅವರೆಲ್ಲರನ್ನೂ ಆಶೀರ್ವದಿಸುತ್ತಾರೆ. ಮುಂದೆ ಶ್ರೀ ಶ್ರೀಧರ ಸ್ವಾಮಿಗಳು ಕುಮಟಾ ಪ್ರಾಂತಕ್ಕೆ ಹೋಗ್ತಾರೆ. ತಸ್ಮಿನ್ ಗ್ರಾಮೇ ಕೃಷ್ಣ ಪ್ರಭು ನಾಮ ಏಕೋ ಭಾವಿಕೋ ಭವತ್ ಸುಕ್ಷೀಣೋ ಸಜ್ಜನೋ ದೀನಃ ಗುರು ಸೇವಾತ್ಸುಕೋ ಮುದ. ಅಲ್ಲಿ ಕೃಷ್ಣ ಪ್ರಭು ಎಂಬ ಹೆಸರಿನ ಸಜ್ಜನನಾದ ಕಡು ಬಡವನೊಬ್ಬನು ಗುರುಭಕ್ತನಾಗಿದ್ದ. ಗುರುಸೇವೆ ಮಾಡಬೇಕು ಹೇಳುವ ಆಸೆಯನ್ನು ಇಟ್ಕೊಂಡಿದ್ದ. ತನ್ನ ಮನೆಗೂ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಕರೆದುಕೊಂಡು ಹೋಗಿ ಪಾದಪೂಜೆ ಮಾಡಬೇಕು ಹೇಳಿ ಇಚ್ಛೆ ಇಟ್ಕೊಂಡಿದ್ದ. ಆದರೆ ಪರಿಸ್ಥಿತಿ ಏನಾಗಿತ್ತು ಕೇಳಿದರೆ, ಅವನ ಕೈಯಲ್ಲಿ ಸ್ವಲ್ಪವೂ ಹಣ ಇಲ್ಲಾಗಿತ್ತು. ಶ್ರೀ ಶ್ರೀಧರ ಸ್ವಾಮಿಗಳು ಅವನ ಭಕ್ತಿಗೆ ಮೆಚ್ಚಿ ಅವನ ಮನೆಗೆ ಹೋಗ್ತಾರೆ. ಬಡವನಾದಂಥ ತನ್ನ ಮನೆಗೆ ಪ್ರತ್ಯಕ್ಷ ಶ್ರೀ ಶ್ರೀಧರ ಸ್ವಾಮಿಗಳು ದಯಮಾಡಿಸಿದರೂ ಹೇಳುವ ಆ ಸಂತೋಷದಿಂದ ಕೃಷ್ಣ ಪ್ರಭು ಎಂಬ ಬಡವನು ಶ್ರೀ ಶ್ರೀಧರ ಸ್ವಾಮಿಗಳನ್ನು ಭಕ್ತಿ ಪ್ರೇಮದಿಂದ ಸ್ವಾಗತಿಸಿ ನಮಸ್ಕಾರ ಮಾಡ್ತಾನೆ. ಷೋಡಶೋಪಚಾರಗಳಿಂದ ಭಕ್ತಿಪೂರ್ವಕವಾಗಿ ಪರಮ ಪೂಜ್ಯರಾದ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಪೂಜಿಸ್ತಾನೆ. ಅಂದು ಶ್ರೀ ಶ್ರೀಧರ ಸ್ವಾಮಿಗಳು ಅವನನ್ನು ಕುರಿತು, ಮಗು, ತುಷ್ಟೋಸ್ಮಿತ್ತವ ದಾರಿದ್ರ್ಯಂ ಪ್ರನಷ್ಟಂ ಇತಿ ಚ ಅಬ್ರವೀತ್. ನಿನ್ನ ಭಕ್ತಿಯಿಂದ ಕೂಡಿದ ಪೂಜೆಯಿಂದ ನಾನು ಸಂತುಷ್ಟನಾಗ್ಬಿಟ್ನು. ಹಿಂದಿನಿಂದ ನಿನ್ನ ಬಡತನ, ನಿನ್ನ ದಾರಿದ್ರ್ಯ ಎಲ್ಲ ದೂರವಾಯಿತು ನೋಡು. ಮುಂದೆ ಎಲ್ಲವೂ ನಿನಗೆ ಒಳ್ಳೆಯದಾಗ್ತದೆ, ನನ್ನ ಆಶೀರ್ವಾದ ಇದೆ ಮಗು ಹೇಳಿ ಅಭಯವನ್ನು ಕೊಡುತ್ತಾರೆ. ಅಂದಿನಿಂದ ಅವನ ಬಡತನ ಎಲ್ಲ ದೂರಾಗಿ ಉತ್ತಮ ಸ್ಥಿತಿವಂತನಾಗ್ತಾನೆ ಅವನು. ಶ್ರೀಧರ ಸ್ವಾಮಿಗಳು ಆ ಬಡವನ ಮನೆಯಲ್ಲಿ ಪಾದಪೂಜೆ ಸ್ವೀಕಾರ ಮಾಡಿ ಮಂತ್ರಾಕ್ಷತೆಯನ್ನು ಅನುಗ್ರಹಿಸಿದ ನಂತರ ಕೃಷ್ಣ ಪ್ರಭು ಎಂಬ ಭಕ್ತನ ಸತಿಯಾದ ಅನಸೂಯ ಎಂಬಂಥವಳ ಮೈಯಲ್ಲಿ ಕುಲಸ್ವಾಮಿನಿಯ ಪರಿವಾರದ ದೇವತೆಯೊಂದು ಭಾರವಾಗಿ ಬಂತಂತೆ.
ಕೈಯಲ್ಲಿ ಕರ್ಪೂರ ಹಚ್ಕೊಂಡು ಶ್ರೀ ಶ್ರೀಧರರಿಗೆ ಆರತಿ ಮಾಡಲಿಕ್ಕೆ ಆರಂಭ ಮಾಡಿದ್ದಂತೆ. ಅಷ್ಟರಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಸಮೀಪದಲ್ಲಿರುವ ಸೇವಕನೊಬ್ಬನು ಆರತಿಯನ್ನು ದೂರದಿಂದ ಮಾಡುವ ಹಾಗೆ ಬಹಳ ಜೋರಾಗಿ ಹೇಳಿದಂತೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ಆ ಸೇವಕನನ್ನು ಕುರಿತು, ತಮ್ಮ, ಅವರ ಭಾವನೆಯನ್ನು ನೋಡಬೇಕು, ಅವಳ ಭಾವನೆಯಂತೆ ಆರತಿ ಮಾಡಲಿ ಬಿಡು ಹೇಳಿದರಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ಆ ಕೋಮಲವಾದ ಮೃದು ಹೃದಯವನ್ನು ನೋಡಿ, ಆ ಮೃದುವಾದ ಮಾತನ್ನು ಕೇಳಿ ಕೃಷ್ಣ ಪ್ರಭು ಎಂಬ ಬಡಭಕ್ತನು ಕಂಬನಿ ಸುರಿಸ್ತಾ, ಏ ಅನಾಥ ಬಂಧುವೇ, ಸದ್ಗುರುವೇ, ತಾವು ದಯಾಮಯಿಗಳು, ಭಕ್ತವತ್ಸಲರು ಹೇಳಿ ನಮಸ್ಕಾರ ಮಾಡಿದಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಆರತಿಯನ್ನು ಮಾಡ್ತಾ ಇರುವ ಆ ಕೃಷ್ಣ ಪ್ರಭುವಿನ ಸತಿಯನ್ನು ಕುರಿತು, ಮಗು, ನಿನಗೇನು ಬೇಕು ಹೇಳಿ ಕೇಳ್ತಾರೆ. ಆಗ ಮಹಿಳೆ, ಸ್ವಾಮಿ, ತಮ್ಮ ಕೃಪೆಯ ಬಲದಿಂದ ನನ್ನಲ್ಲಿ ಆವೇಶ ಆಗ್ತಾ ಇರುವಂಥ ಈ ಗಣಗಳಿಗೆ ಪೂರ್ಣ ಸಾಮರ್ಥ್ಯ ಬರಬೇಕು ಅಂತ ಬೇಡಿಕೊಳ್ತಾಳೆ. ಶ್ರೀಧರ ಸ್ವಾಮಿಗಳು ತಮ್ಮ ಪಾದಾಂಗುಷ್ಟದ ಮೇಲೆ ತೀರ್ಥ ಬಿಟ್ಟು ಆ ಮಹಿಳೆಯ ಮೈಯಲ್ಲಿ ಭಾರವಾಗ್ತಾ ಇರುವಂಥ ದೇವತೆಗೆ ದಿವ್ಯ ಶಕ್ತಿಯನ್ನು ದಯಪಾಲಿಸ್ತಾರೆ. ಅಂದಿನಿಂದ ಭಾರದಲ್ಲಿ ಹೇಳಿರುವ ಸಂಗತಿ ಸತ್ಯವಾಗ್ತಾ ಇತ್ತಂತೆ. ಈ ಭಕ್ತರು ಮುಂದೆ ಶ್ರೀ ಶ್ರೀಧರ ಸ್ವಾಮಿಗಳೇ ತಮ್ಮ ದೇವರು ಹೇಳಿ ದೃಢವಾಗಿ ನಂಬಿ ಭಜಿಸ್ತಾ ಇದ್ದರು. ಅವರ ಮಕ್ಕಳಿಗೆಲ್ಲ ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಭಕ್ತಿ ಉಂಟಾಗುವ ಹಾಗೆ ಸಂಸ್ಕಾರವನ್ನು ಕೊಟ್ಟು ತಮ್ಮ ಜೀವನಾಂತ್ಯದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಚರಣಾರವಿಂದವನ್ನು ಅವರು ಸೇರಿಕೊಳ್ತಾರೆ. ಮುಂದೆ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಹೊನ್ನಾವರ ಪ್ರಾಂತಕ್ಕೆ ಹೋಗ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳ ಲೀಲೆಯನ್ನು ಸಂಪೂರ್ಣ ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಸದ್ಗುರು ಸ್ವರೂಪ ಅಂದರೆ ನಿರ್ಗುಣ ಪರಬ್ರಹ್ಮ ಸ್ವರೂಪ ಇದೆ. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಇವು ಯಾವ ಉಪಮೆಯೂ ಸದ್ಗುರುವಿಗೆ ಸರಿ ಹೇಳಿ ಅನಿಸೋದಿಲ್ಲ. ಉಪಮಾತೀತನಾದ ಸದ್ಗುರು ಅಂದರೆ ಉದಾಹರಣೆಯಿದ್ದಾನೆ, ಔದಾರ್ಯದ ಮೂರ್ತಿ ಇದ್ದಾನೆ. ದಿನಾಲೂ ಭಕ್ತರಿಗೆ ಆನಂದದ ವೃಷ್ಟಿಯನ್ನು ಕರುಣಿಸುವಂಥ ಕರುಣಾಮಯಿ ಎಂದರೆ ಸದ್ಗುರು. ಭಕ್ತರು ಕಾಯಾವಾಚ ಮನೋಭಾವದಿಂದ ಸದ್ಗುರುವಿನ ಸೇವೆಯನ್ನು ಮಾಡಬೇಕಷ್ಟೇ. ನಮ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರನ್ನು ಉದ್ಧರಿಸ್ತಾ ಹೊನ್ನಾವರದ ಸಮೀಪದಲ್ಲಿರುವ ಒಂದು ಗ್ರಾಮದ ದೇವಾಲಯಕ್ಕೆ, ಶ್ರೀ ಗಣಪತಿ ದೇವಾಲಯಕ್ಕೆ ತೆರಳುತ್ತಾರೆ. ಅವಧಾನಿ ಎಂಬಂಥವರ ಸತಿ ದೈವಿ ಭಕ್ತಳಿಂದಲೂ ತನ್ನ ಚಿಕ್ಕ ಮಗಳನ್ನು ಕರೆದುಕೊಂಡು ಶ್ರೀ ಗುರುಗಳ ಸನ್ನಿಧಾನಕ್ಕೆ ಬಂದಿದ್ದು. ಆ ಗೃಹಿಣಿಯ ಮಗಳಿಗೆ ಹುಟ್ಟುವಾಗಲೇ ಕಾಲು ಸ್ವಾಧೀನದಲ್ಲಿ ಇರಲಿಲ್ಲ, ಕಾಲಿನಲ್ಲಿ ನಡೆದಾಡುವ ಶಕ್ತಿಯಂತೂ ಇರಲೇ ಇಲ್ಲ. ಅಂತಹ ಕಷ್ಟದಲ್ಲಿರುವ ಅವಧಾನಿಯ ಪತ್ನಿ ಶ್ರೀ ಶ್ರೀಧರ ಸ್ವಾಮಿಗಳನ್ನೇ ನಂಬಿ ಅವರ ಕೃಪೆಯನ್ನು ಹಂಬಲಿಸ್ತಾ ಶ್ರೀ ಶ್ರೀಧರ ಸ್ವಾಮಿಗಳ ಸಾನ್ನಿಧ್ಯಕ್ಕೆ ಬಂದಿದ್ದು. ಅಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಕಂಡು ಕಣ್ಣೀರನ್ನು ಸುರಿಸ್ತಾ ಭಕ್ತಿಯಿಂದ ಕರಜೋಡಿಸಿ, ಹೇ ಪರಮದಯಾಳು ದೀನವತ್ಸಲ, ನಮ್ಮ ಮೇಲೆ ಕೃಪೆ ಮಾಡಬೇಕು ತಾವು. ಈ ಮಗಳ ಬಾಳು ತಮ್ಮ ಕೃಪೆಯಾದರೆ ಎಲ್ಲ ಒಳ್ಳೆಯದಾಗ್ತದೆ ನಮಗೆ. ಸದ್ಗುರು, ನಿಮ್ಮ ಹೊರತು ನಮಗೆ ಅನ್ಯ ದೇವರಿಲ್ಲ ಹೇಳಿ ಅಂಗಹೀನಳಾದ 6 ವರ್ಷದ ಮಗಳನ್ನು ಶ್ರೀ ಶ್ರೀಧರ ಸ್ವಾಮಿಗಳ ಮುಂದೆ ಮಲಗಿಸಿ ದೀನಳಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ. ಆ ಭಕ್ತಿಯಿಂದ ಕೂಡಿದ ಪ್ರಾರ್ಥನೆಯನ್ನು ಆಲಿಸಿದಂಥ ಕರುಣಾಮಯಿಗಳಾದ ಶ್ರೀ ಶ್ರೀಧರ ಸ್ವಾಮಿಗಳು ಕ್ಷಣಕಾಲ ಧ್ಯಾನದಲ್ಲಿದ್ದು ನಂತರ ತಮ್ಮ ಅಮೃತಮಯವಾದ ದಿವ್ಯ ಹಸ್ತದಿಂದ ಆ ಚಿಕ್ಕ ಮಗುವಿನ ಕಾಲನ್ನು ಮೇಲಿನಿಂದ ಕೆಳಗಿನವರೆಗೆ ಮೆಲ್ಲಗೆ ಸವರುತ್ತಾ, ಮಗು, ಬೇಸರ ಮಾಡಬೇಡ, ನಾನಿದ್ದೇನೆ, ನಿನಗೆ ನಡೆದಾಡಲಿಕ್ಕೆ ಬರುತ್ತದೆ, ಧೈರ್ಯದಿಂದ ಉತ್ಸಾಹದಿಂದ ಇರು, ನಾನಿದ್ದೇನೆ ಹೇಳಿ ಅಭಯವನ್ನು ನೀಡಿ ಮಂತ್ರಾಕ್ಷತೆಯನ್ನು ಅನುಗ್ರಹಿಸ್ತಾರೆ. ನಂತರ ಅಲ್ಲಿಂದ ಮುಂದೆ ಪ್ರಯಾಣವನ್ನು ಬೆಳೆಸ್ತಾರೆ. ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯ ಕೃಪೆಯ ಫಲ ಮತ್ತು ಅವರ ಮುಖದಿಂದ ಬಂದ ವಾಕ್ಯ ತ್ರಿಕಾಲ ಸತ್ಯ ಹೇಳೋದು ಬೇಗನೆ ಅವರ ಅನುಭವಕ್ಕೆ ಬಂತಂತೆ. ಅಂಗಹೀನಳಾದ ಬಾಲಕಿಗೆ ಕೆಲವೇ ದಿನಗಳಲ್ಲಿ ನಡೆದಾಡುವ ಸಾಮರ್ಥ್ಯ ಬಂತು. ಆ ಬಾಲಕಿ ಬಾಲ್ಯದಲ್ಲಿ ಶ್ರೀ ಗುರುಕೃಪೆಯನ್ನು ಪಡೆದ ಫಲವಾಗಿ ಮುಂದೆ 58 ವರ್ಷಗಳ ಕಾಲ ಬದುಕಿದ್ರೂ ಶ್ರೀ ಶ್ರೀಧರ ಸ್ವಾಮಿಗಳ ಸ್ಮರಣೆಯನ್ನು ಬಿಡಲಿಲ್ಲ, ಶ್ರೀಧರ ಸ್ವಾಮಿಗಳ ಭಕ್ತಿಯನ್ನು ಬಿಡಲಿಲ್ಲ. ತನ್ನ 58ನೇ ವರ್ಷದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಅವಳು ಐಕ್ಯತೆಯನ್ನು ಹೊಂದುತ್ತಾಳೆ. ಹೀಗೆ ಕೆಲವು ಗುರುಭಕ್ತರು ನಿಸ್ಸಂದೇಹವಾಗಿ, ಅಂದರೆ ಯಾವ ಸಂದೇಹವನ್ನು ಇಟ್ಟುಕೊಳ್ಳದೆ ತಮ್ಮ ಬದುಕಿಗೆ ಆಗಿರುವ ಗುರುಕೃಪೆಯನ್ನು, ಗುರುಮಹಿಮೆಯನ್ನು ವ್ಯಕ್ತಪಡಿಸ್ತಾ ಇದ್ದರು.
ಶ್ರೀಧರ ಸ್ವಾಮಿಗಳೇ ತಮ್ಮ ಕುಲದೈವ ಮನೆದೈವ ಹೇಳಿ ಶ್ರೀಧರ ಸ್ವಾಮಿಗಳನ್ನೇ ಸ್ಮರಿಸ್ತಾ ಇದ್ದರು. ಶ್ರೀಧರ ಸ್ವಾಮಿಗಳು ಅಲ್ಲಿಂದ ಸಾಗರ ಪ್ರಾಂತಕ್ಕೆ ಪ್ರಯಾಣ ಬೆಳೆಸ್ತಾರೆ. ವರದಳ್ಳಿಗೆ ಹೋಗಿ ಶ್ರೀ ಕ್ಷೇತ್ರ ವರದಳ್ಳಿಗೆ ಹೋಗಿ ಶ್ರೀರಾಮ ಮತ್ತು ದುರ್ಗಾಂಬೆಯ ದರ್ಶನ ಮಾಡಿ ಅಲ್ಲಿ ಭಕ್ತರು ನಿರ್ಮಿಸಿರುವ ಕುಟೀರವನ್ನು ವೀಕ್ಷಿಸಿ ಮುಂದೆ ಅಲ್ಲಿರುವ ಶಿಖರದ ಮೇಲೆ ಧರ್ಮಧ್ವಜವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಅಗೋಚರವಾದ ಶಕ್ತಿಗಳಿಗೆಲ್ಲ ತೀರ್ಥ ಬಿಟ್ಟು ಶಾಂತಗೊಳಿಸ್ತಾರೆ. ಶ್ರೀಧರ ಸ್ವಾಮಿಗಳು ಸಾಗರ ಪ್ರಾಂತದಲ್ಲಿರುವಾಗ ಉತ್ತರ ಪ್ರದೇಶದಿಂದ ಪ್ರೇಮದಾಸ ಎಂಬ ಹೆಸರಿನ ಒಬ್ಬ ಯುವಕನು ವರದಳ್ಳಿಗೆ ಬಂದಿದ್ದ. ಶ್ರೀಧರ ಸ್ವಾಮಿಗಳ ಕೀರ್ತಿಯನ್ನು ಕೇಳಿ ಅವನಿಗೆ ಶ್ರೀಧರ ಸ್ವಾಮಿಗಳ ದರ್ಶನ ಮಾಡಬೇಕು ಎನ್ನುವ ಉತ್ಸುಕತೆ ಉಂಟಾಗಿತ್ತು. ಶ್ರೀಧರ ಮಹಾರಾಜರ ದರ್ಶನ ಸಾನ್ನಿಧ್ಯ ಮಾರ್ಗದರ್ಶನಗಳನ್ನು ಪಡಿಬೇಕು ಎನ್ನುವ ಸದಿಚ್ಛೆ ಉಂಟಾಗಿ ಅವನು ಸನ್ನಿಧಾನಕ್ಕೆ ಅಂದರೆ ವರದಪುರ ಕ್ಷೇತ್ರಕ್ಕೆ ಬಂದು ಉಳ್ಕೊಂಡಿದ್ದ. ಶ್ರೀಧರ ಸ್ವಾಮಿಗಳು ಆಶ್ರಮದ ಪರಿಸರದಲ್ಲಿ ಸಂಚಾರ ಮಾಡ್ತಾ ಇರುವುದನ್ನು ಆ ಸಾಧಕನು ಸಹಜವಾಗಿ ನೋಡುತ್ತಾನೆ. ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಉಂಟಾದ ತಳಮಳ ಕೇವಲ ಶ್ರೀಧರ ಸ್ವಾಮಿಗಳ ದೇಹಾಕೃತಿಯನ್ನು ನೋಡಿದ ಕೂಡಲೇ, ಅಂದರೆ ಆ ಸುಂದರವಾದ ಯತಿರೂಪವನ್ನು ನೋಡಿದ ಕೂಡಲೇ ಅವನ ಮನಸ್ಸಿನ ಕೋಲಾಹಲ ಅಶಾಂತತೆ ಎಲ್ಲ ಶಾಂತವಾಗಿಬಿಡ್ತಂತೆ. ಸನ್ಯಾಸ ಧರ್ಮದಂತೆ ಕಾವಿ ವಸ್ತ್ರ, ಪಾದಗಳಲ್ಲಿ ಶ್ರೀಪಾದುಕೆ, ಕೈಯಲ್ಲಿ ಕಮಂಡಲವನ್ನು ಧರಿಸಿ ಅಂತರ್ಮುಖ ದೃಷ್ಟಿಯುಳ್ಳ ಶಾಂತ ಮೂರ್ತಿಯನ್ನು ನೋಡಿ ಆ ಪ್ರೇಮದಾಸನಿಗೆ ಆನಂದವಾಗಿಬಿಡ್ತು, ಅತ್ಯಾನಂದವಾಗಿಬಿಡ್ತು. ಆ ಯುವಕನಾದ ಸಾಧಕನು ನಿಧಾನವಾಗಿ ಶ್ರೀಧರ ಸ್ವಾಮಿಗಳ ಸಮೀಪಕ್ಕೆ ಬರಲಿಕ್ಕೆ ಶುರು ಮಾಡ್ತಾನೆ. ಭಾರತವನ್ನೇ ಸಂಚಾರ ಮಾಡಿದಂಥ ಪ್ರೇಮದಾಸ ಎಂಬ ಭಕ್ತನ ಮನಸ್ಸಿನಲ್ಲಿ ಆಧ್ಯಾತ್ಮಿಕವಾಗಿ ಅನೇಕ ಸಂಶಯ ಶಂಕೆಗಳು ಮನಸ್ಸಿನಲ್ಲಿ ಹೇಳ್ತಾ ಇದ್ವು. ಆದರೆ ಆ ಸಂದೇಹವನ್ನು ಯಾರ ಬಳಿಯಲ್ಲಿ ಹೇಳ್ಕೊಳ್ಬೇಕು ಹೇಳಿ ಅವನಿಗೆ ಒಂದು ಪ್ರಶ್ನೆಯಾಗಿ ಉಳಿದು ಬಿಟ್ಟಿತ್ತು. ಪ್ರೇಮದಾಸನು ಹೇಗೋ ಧೈರ್ಯ ಮಾಡಿ ಎಲ್ಲ ಸಂಗತಿಗಳನ್ನು ಶ್ರೀಧರ ಸ್ವಾಮಿಗಳಲ್ಲಿ ವಿಚಾರಿಸಿಕೊಳ್ಬೇಕು ಹೇಳಿ ನಿಶ್ಚಯ ಮಾಡ್ತಾನೆ. ಶ್ರೀಧರ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಮನಸ್ಸಿನಲ್ಲಿ ಉಂಟಾದಂಥ ಪ್ರಶ್ನೆಯನ್ನು ವಿನಯದಿಂದ ಕೇಳ್ತಾನೆ. ಹಾಗೆ ಶ್ರೀಧರ ಸ್ವಾಮಿಗಳಿಂದ ಅವನಿಗೆ ಸಮರ್ಪಕವಾದ ಉತ್ತರವೂ ಸಿಗ್ತದೆ, ಅನುಗ್ರಹವೂ ಆಗ್ತದೆ. ಹೀಗೆ ಶ್ರೀಧರ ಸ್ವಾಮಿಗಳ ಮಹಿಮೆ ಅಪಾರ, ಅನಂತ, ಅಗಾಧ. ಇಂತಹ ಪರಮಹಂಸರಾದ ದತ್ತಸ್ವರೂಪಿಗಳಾದ ಶ್ರೀಧರ ಸ್ವಾಮಿಗಳಿಗೆ ನಾವೆಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಅವರ ಸ್ಮರಣೆಯನ್ನು ದಿನಾಲೂ ಮಾಡ್ತಾ ಅವರ ಕೃಪೆಗೆ ಪಾತ್ರರಾಗೋಣ. ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ.